ಈ ಹೊತ್ತಿನ ಬಿಗ್ ಬ್ರೇಕಿಂಗ್ನಲ್ಲಿ ಮೊದಲ ಬ್ರೇಕಿಂಗ್ ಸ್ಟೋರಿ, ಪರಪ್ಪನ ಅಗ್ರಹಾರ ಜೈಲು. ಈ ಪರಪ್ಪನ ಅಗ್ರಹಾರ ಜೈಲು ಜೈಲಾಗಿ ಉಳ್ಕೊಂಡಿಲ್ಲ, ಅದು ರೆಸಾರ್ಟ್ ಆಗಿ ಬದಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿದ್ದನ್ನು ನೀವೆಲ್ಲ ಗಮನಿಸಿದ್ರಿ. ಈಗ ಇದನ್ನು ತನಿಖೆ ಕೈಗೊಳ್ಳಲಾಗಿತ್ತು. ತನಿಖೆಯ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಪತ್ನಿಯ ಹೆಸರು ಕೂಡ ಕೇಳಿ ಬರ್ತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಹೆಸರನ್ನ ಧನ್ವೀರ್ ಬಾಯಿ ಬಿಟ್ಟಿದ್ದಾರಂತೆ. ಅಂದರೆ ಈ ವಿಡಿಯೋ ಎಲ್ಲಿಂದ ಬಂತು, ನೀವೇನೋ ಕಳಿಸಿದ್ರಿ ಅಂತ ಕೇಳ್ಪಟ್ವಿ, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿದ್ದಾವೆ, ಏನು ಹೇಳ್ತೀರಿ ಅಂದಾಗ ಈ ವಿಚಾರಣೆ ಮಾಡಬೇಕಾದ್ರೆ ಅವ್ರ ಹೆಸರು ಹೇಳಿದ್ದಾರೆ. ಲಾಯರ್ ಒಬ್ಬರಿಂದ ಜೈಲಿನ ವಿಡಿಯೋಗಳು ಬಂದ್ವಂತೆ, ಆ ವಿಡಿಯೋಗಳನ್ನು ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದ್ದೆ ನಾನು ಅಂತ ಧನ್ವೀರ್ ಹೇಳಿದ್ದು. ವಿಡಿಯೋ ವೈರಲ್ ಮಾಡಿದ್ದಂತೂ ನಾನಲ್ಲ, ನಾನು ಕಳಿಸಿದ್ದು ಒಬ್ರಿಗೇನೆ, ಅದು ವಿಜಯಲಕ್ಷ್ಮಿ ಅವರಿಗೆ. ನನಗೆ ಒಬ್ಬರು ಲಾಯರ್ ಕಳಿಸಿದ್ರು ಇದನ್ನು, ಹೀಗಂತ ಬಾಯ್ಬಿಟ್ಟಿದ್ದಾರೆ. ಪೊಲೀಸರ ವಿಚಾರಣೆಯಲ್ಲಿ ನಟ ಧನ್ವೀರ್ ಹೇಳ್ಕೊಂಡಿರುವಂತಹ ವಿಚಾರಗಳಿದ್ದವು. ಜೈಲಿನಲ್ಲಿ ವೈರಲ್ ಆದಂತಹ ವಿಡಿಯೋಸ್ಗಳು ಒಂದು ಕಡೆ ಗಮನಿಸ್ತಾ ಇದ್ದೀರಿ ನೋಡಿ. ಕೈದಿಗಳೆಲ್ಲರೂ ಮೊಬೈಲ್ ಯೂಸ್ ಮಾಡ್ತಿರೋದು, ಟಿ ವಿ ನೋಡ್ತಾ ಇರೋದು, ಕೇಕ್ ಕಟ್ ಮಾಡಿ, ಎಣ್ಣೆ ಪಾರ್ಟಿ ಮಾಡಿ, ಡ್ಯಾನ್ಸ್ ಮಾಡಿದ್ದು, ಆ ವಿಡಿಯೋದ ಮೂಲವನ್ನು ಪತ್ತೆ ಹಚ್ಚಕ್ಕೆ ಹೋಗಿದ್ದು. ಒಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಸಿಬ್ಬಂದಿಗಳನ್ನು ಈಗ ಆಲ್ರೆಡಿ ಸಸ್ಪೆಂಡ್ ಮಾಡಿ ಕ್ರಮ ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆ ಈ ವಿಡಿಯೋ ವೈರಲ್ ಮಾಡಿದವರ ಬೆನ್ನು ಬಿದ್ದಿದ್ದಾರೆ ಈಗ ಪೊಲೀಸರು. ಅಂದರೆ ಈ ವಿಡಿಯೋ ಹೆಂಗೆ ಸಿಕ್ತು, ಯಾರು ಕಳಿಸಿದ್ದು, ಹೆಂಗೆ ಲೀಕ್ ಆಯಿತು ಅಂತ. ಈಗ ನಟ ಧನ್ವೀರ್ ಅವರನ್ನು ಕೂಡ ವಿಚಾರಣೆಗೊಳಪಡಿಸಿದಾಗ ಅವ್ರಿಗೆ ಒಬ್ಬರು ಲಾಯರ್ ಕಳಿಸಿದಂತೆ, ಅದನ್ನು ವಿಜಯಲಕ್ಷ್ಮಿ ಅವರು ಕಳಿಸಿದಂತೆ, ನಾನಂತೂ ವೈರಲ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಧನ್ವೀರ್. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರಾಘವೇಂದ್ರ. ವಿಡಿಯೋ ವೈರಲ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಧನ್ವೀರ್ ಅವ್ರನ್ನ ವಿಚಾರಣೆ ಮಾಡಿದ್ರು, ಈಗ ಅವರು ವಿಜಯಲಕ್ಷ್ಮಿ ಅವರ ಹೆಸರು ಹೇಳ್ತಾ ಇದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಏನೇನಂದ್ರು ಅಂತ ಧನ್ವೀರ್. ಎಸ್ ಶರತ್, ಈಗಾಗಲೇ ಜೈಲಿನಲ್ಲಿ ಇರುವಂತ ಒಂದು ಜೈಲಿನಲ್ಲಿ ಎಣ್ಣೆ ಪಾರ್ಟಿಯನ್ನ ಮಾಡಿರುವಂತ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಇದರ ಬಗ್ಗೆ ಜೈಲಿನ ಅಧಿಕಾರಿಗಳೇ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ರು. ಜೈಲಿನ ಒಂದು ವಿಡಿಯೋಗಳನ್ನ ವೈರಲ್ ಮಾಡ್ತಿದ್ದಾರೆ ಅಂತ ಹೇಳಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ವಾರ ಧನ್ವೀರ್ ಅನ್ನ ವಿಚಾರಣೆಯನ್ನ ನಡೆಸಲಾಗಿತ್ತು. ನಟ ಧನ್ವೀರ್ ಈ ವಿಡಿಯೋವನ್ನ ಕೆಲವರಿಗೆಲ್ಲ ಶೇರ್ ಮಾಡಿದ್ರು ಅಂತೇಳಿ ಆ ಒಂದು ಆರೋಪದಲ್ಲಿ ಧನ್ವೀರ್ ಅವ್ರನ್ನ ವಿಚಾರಣೆಯನ್ನ ಕೂಡ ಮಾಡಲಾಗಿತ್ತು. ಇದರ ನಡುವೆ ಕಳೆದ 13ನೇ ತಾರೀಕಿನಂದು ಧನ್ವೀರ್ಗೆ ನೋಟಿಸ್ ನೀಡಿದ್ರು. 13ನೇ ತಾರೀಕು ಧನ್ವೀರ್ ಬಂದಿರ್ಲಿಲ್ಲ. ಮೊನ್ನೆ 2 ದಿನದ ಹಿಂದೆ ಪೊಲೀಸ್ ಠಾಣೆಗೆ ಬಂದು ಹೋಗಿರುವಂತದ್ದು ಧನ್ವೀರ್. ಇದೇ ಸಮಯದಲ್ಲಿ ಅಲ್ಲಿ ಇರುವಂತಹ ಪೊಲೀಸರ ಬಳಿ ಅವರು ಈ ಒಂದು ವಿಡಿಯೋವನ್ನ ನಾನು ವೈರಲ್ ಮಾಡಿಲ್ಲ, ಕೇವಲ ನಾನು ವಿಜಯಲಕ್ಷ್ಮಿ ಅವರಿಗೆ ಮಾತ್ರ ಕಳಿಸಿದ್ದೀನಿ, ನನಗೆ ಈ ಒಂದು ವಿಡಿಯೋ ಒಬ್ರು ಲಾಯರ್ ಕಡೆಯಿಂದ ಬಂದಿತ್ತು, ಅದಾದ ನಂತರ ನಾನು ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದ್ದೆ, ಬಟ್ ವೈರಲ್ ಮಾಡಿರೋದು ನಾನಲ್ಲ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಪೊಲೀಸರ ಬಳಿ ಹೇಳ್ಕೊಂಡಿದ್ದಾರೆ ಅಂತೇಳಿ ಒಂದು ಮಾಹಿತಿ ದೊರೆತಿರುವಂತದ್ದು. ಜೊತೆಗೆ ಇನ್ನು ಧನ್ವೀರನ್ನ ಮತ್ತೆ ಇನ್ನಷ್ಟು ವಿಚಾರಣೆಗೆ ಕೂಡ ಒಳಪಡಿಸಬೇಕಾಗುತ್ತೆ. ಮೊನ್ನೆ ಮಧ್ಯಾಹ್ನದ ನಂತರ ಧನ್ವೀರ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಅವರು ಹೋದ್ರು. ಮತ್ತೆ ಅದಾದ ನಂತರ ಮತ್ತೆ ಪೊಲೀಸ್ ಠಾಣೆಗೆ ಬಂದಿರಲಿಲ್ಲ. ಮತ್ತೆ ಇನ್ನೊಂದು ನೋಟಿಸ್ ಅನ್ನ ಕೊಟ್ಟು ಧನ್ವೀರನ್ನ ಮತ್ತೆ ಇನ್ನೊಂದು ಬಾರಿ ವಿಚಾರಣೆಗೆ ಕರೆಸುವ ಒಂದು ಸಾಧ್ಯತೆ ಕೂಡ ಇರುವಂತದ್ದು ಶರತ್. ಈಗಾಗಲೇ ಈ ಒಂದು ವಿಚಾರವಾಗಿ ಪೊಲೀಸ್ ತನಿಖಾಧಿಕಾರಿಗಳು ಈಗ ಸಂಪೂರ್ಣವಾಗಿ ವಿಡಿಯೋ ಎಲ್ಲಿಂದ ಬಂತು, ಯಾವ ರೀತಿ ಬಂತು ಎನ್ನುವ ಸಂಪೂರ್ಣ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಮತ್ತೊಂದು ವಿಷಯ ಏನಂದ್ರೆ, ಪರಪ್ಪನ ಅಗ್ರಹಾರ ಜೈಲಿನ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಮತ್ತೊಂದು ಕಡೆ ಕಾಣಿಸ್ತಾ ಇದೆ. ಏನಂದ್ರೆ, ಈಗ ಜೈಲಿನಲ್ಲಿ ವಿಡಿಯೋ ವೈರಲ್ ಆಯ್ತು, ಜೈಲಿನ ವಿಡಿಯೋ ಹೊರಗಡೆ ಹೇಗೆ ಬಂತು ಅನ್ನೋ ಒಂದು ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟಂತ ಪರಪ್ಪನ ಜೈಲಿನ ಅಧಿಕಾರಿಗಳು ಆ ಜೈಲಲ್ಲಿ ವಿಡಿಯೋ ಮಾಡಿರುವಂತ ಒಂದು ಮೊಬೈಲ್ ಅನ್ನ ಸಾಕ್ಷಿಯಾಗಿ ಇನ್ನೂ ಕೂಡ ಪೊಲೀಸರಿಗೆ ಒಪ್ಪಿಸಿಲ್ಲ. ಅಂದ್ರೆ ಪೊಲೀಸರಿಗೆ ಈ ಒಂದು ಮೊಬೈಲ್ ಅನ್ನ ಕೊಟ್ರೆ ಸತ್ಯಾಸತ್ಯತೆ ಹೊರ ಬರುತ್ತೆ ಅನ್ನೋ ಒಂದು ವಿಚಾರಕ್ಕೂ ಅಥವಾ ಇವರಿಗೆ ತಲೆದಂಡ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೂ ಇನ್ನೂ ಕೂಡ ಅವರು ಮೊಬೈಲ್ ಅನ್ನ ಕೂಡ ಇನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಕೇವಲ ಕಣ್ಣೊರೆಸುವ ಒಂದು ತಂತ್ರದಲ್ಲಿ ಕೇವಲ ಒಂದು 4 ಕಂಪ್ಲೇಂಟ್ ಅನ್ನ ಸ್ಟೇಷನ್ಗೆ ಕೊಟ್ಟು ಸುಮ್ಮನಾಗಿರುವಂತದ್ದು. ಸದ್ಯಕ್ಕಂತೂ ಈ ಒಂದು ವಿಚಾರವಾಗಿ ಪರಪ್ಪನ ಅಗ್ರಹಾರ ಪೊಲೀಸರು ಸಂಪೂರ್ಣವಾದ ತನಿಖೆಗೆ ಮುಂದಾಗಿದ್ದಾರೆ ಸರ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.